ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಈಗಾಗಲೇ ನಮ್ಮ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆಗಾಲ ಶುರು ಆಗಿದೆ. ಮಳೆಗಾಲದಲ್ಲಿ ಬೇರೆ ಬೇರೆ ಕಡೆ ತುಂಬ ಜಾಸ್ತಿ ಮಳೆ ಆಗ್ತದೆ. ಇದರಿಂದ ನದಿಗಳಿಗೆ ಸಾಕಷ್ಟು ನೀರು ಹೊರಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವೆಲ್ಲ ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ವಿ, ಕೇಳಿದ್ವಿ. ನದಿ ಪಾತ್ರಗಳಲ್ಲಿ ಕೆಲವು ಸೇತುವೆಗಳ ಮೇಲೆ ಮನರಂಜನೆಗೋಸ್ಕರ ಹೋಗ್ತಕ್ಕಂಥದ್ದು, ತಮ್ಮ ಸಾಹಸಗಳನ್ನು ಪ್ರದರ್ಶನ ಮಾಡಕ್ಕೆ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಜನ ನೀರಲ್ಲಿ ಜಲವೃತವಾಗಿರ್ತಕ್ಕಂಥದ್ದು ನಾವೆಲ್ಲನೂ ನೋಡಿರ್ತೀವಿ, ಕೇಳಿರ್ತೀವಿ. ಅದಕ್ಕೆ ದಯವಿಟ್ಟು ಯಾರು ನದಿ ಪಾತ್ರದಲ್ಲಿರ್ತೀರಿ, ದಡದಲ್ಲಿರ್ತೀರಿ ಅಂಥವರು ದಯವಿಟ್ಟು ಮುಂಜಾಗ್ರತೆ ವಹಿಸಿ. ಚಿಕ್ಕ ಮಕ್ಕಳು, ಹೆಣ್ಮಕ್ಳು, ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀರಿನಲ್ಲಿ ಇಳಿಬೇಕಾದ್ರೆ ಸುರಕ್ಷತೆಯಿಂದ ಇಳಿಬೇಕು. ನೀರಿನ ಪ್ರವಾಹ ಜಾಸ್ತಿ ಆದಾಗ ದಯವಿಟ್ಟು ನದಿ ಹತ್ರ ಯಾರು ಹೋಗಬಾರ್ದು ಅಂತ ಕೇಳ್ತೇನೆ. ದಯವಿಟ್ಟು ಎಲ್ಲರೂ ಜೀವದ ರಕ್ಷಣೆಗೆ ಜಾಸ್ತಿ ಮಹತ್ವನ ಕೊಡಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಎಲ್ಲರೂ ಹುಷಾರಾಗಿರಿ. ಏನಾದರೂ ನದಿ ಪಾತ್ರದ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳ ಆಗೋ ಸಾಧ್ಯತೆ ಇದ್ದರೆ ಅಥವಾ ಅಲ್ಲಿ ನಮ್ಮದು ಪೊಲೀಸಿನ ಅವಶ್ಯಕತೆ ಮುಂಜಾಗ್ರತಾ ಕ್ರಮವಾಗಿ ಬೇಕಂತ ಹೇಳಿದ್ರೆ ಅದನ್ನೆಲ್ಲ ನಾವು ಮಾಡ್ಕೊಂಡಿರ್ತೀವಿ. ಅಷ್ಟಾಗಿಯೂ ಸಹ ಮತ್ತೇನಾದರೂ ಅಲ್ಲಿ ತೊಂದರೆ ಆಯಿತು ಅಂದರೆ ಇಮಿಡಿಯೇಟ್ಲಿ ನೀವು ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಠಾಣೆಗಳಿಗೆ ಅಥವಾ ಅಧಿಕಾರಿಗಳಿಗೆ ನೀವು ಕರೆ ಮಾಡಿ ಅಥವಾ 112ಕ್ಕೆ ಕರೆ ಮಾಡೋದ್ರ ಮುಖಾಂತರ ಆಗುವಂಥ ಅನಾಹುತವನ್ನು ತಪ್ಪಿಸಬೇಕಂತೇಳಿ ನಾನು ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು.